ನಮಸ್ಕಾರ ಸ್ನೇಹಿತರೆ, ನಿರಂತರ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಜೂನ್ 30, 2026ರಿಂದ ರಾಜ್ಯಾದ್ಯಂತ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ SIR ಪ್ರಕ್ರಿಯೆ ಶುರುವಾಗಿದ್ದು, ಈಗಾಗಲೇ ನಿಮ್ಮ ಬೂತ್ ಲೆವೆಲ್ ಆಫೀಸರ್ಸ್ BLOಗಳು 2 ಎನಮರೇಷನ್ ಅರ್ಜಿಯನ್ನು ನಿಮ್ಮ ಮನೆಗೆ ತಲುಪಿಸಿದ್ದು, ಅದನ್ನು ಯಾವುದೇ ಗೊಂದಲವಿಲ್ಲದೆ ನಿಖರವಾದ ಮಾಹಿತಿಯನ್ನು ಹೇಗೆ ತುಂಬಿ BLOಗೆ ನೀಡಬೇಕು ಎಂಬುದನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಈ ಎನಮರೇಷನ್ ಅರ್ಜಿಯನ್ನು ಭರ್ತಿ ಮಾಡುವಾಗ ನಿಮ್ಮ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ತಂದೆ ತಾಯಿ ಪೋಷಕರ ಆಧಾರ್ ಕಾರ್ಡ್, ಅದರೊಟ್ಟಿಗೆ ತಂದೆ ತಾಯಿ ಹೆಂಡತಿ ಪೋಷಕರ ಒಂದು ಎಪಿಕ್ ಕಾರ್ಡ್ ಅಥವಾ ವೋಟರ್ ID ಹಾಗೂ 2002ರ ಒಂದು ಮತದಾರರ ಪಟ್ಟಿಯನ್ನು ನಿಮ್ಮ ಬಳಿ ಇಟ್ಕೋಬೇಕಾಗುತ್ತೆ. ಸೊ 2002ರ ಮತದಾರರ ಪಟ್ಟಿ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ CO ಕರ್ನಾಟಕ ಪೋರ್ಟಲ್ನಲ್ಲಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು, ಅಥವಾ ECA ಸಿಟಿಜನ್ ಸರ್ವಿಸ್ ಪೋರ್ಟಲ್ನಲ್ಲಿ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು, ಅಥವಾ BLOಗಳ ಹತ್ರ ಇರುತ್ತೆ, ನೀವು ಅದನ್ನು ಪಡ್ಕೋಬೋದು. ಈಗ ನಾವು SIR ಅರ್ಜಿಯನ್ನು ಹೇಗೆ ಭರ್ತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ. ಸೊ ನೀವು ಇಲ್ಲಿ ಗಮನಿಸ್ಬೋದು, ಇದೊಂದು ಮಾದರಿ ಎನಮರೇಷನ್ ಫಾರ್ಮ್. ಈ ಭಾಗವನ್ನು ನಾವು ಪಾರ್ಟ್ A ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಈ ಭಾಗವನ್ನು ನಾವು ಪಾರ್ಟ್ B ಅಂತ ಕನ್ಸಿಡರ್ ಮಾಡೋಣ. ಹಾಗೆ ಇದು ಪಾರ್ಟ್ C ಆಗಿರುತ್ತೆ, ಈ ಭಾಗ ಪಾರ್ಟ್ D ಆಗಿರುತ್ತೆ. ಈ ಪಾರ್ಟ್ A ಯಲ್ಲಿ ಏನಿರುತ್ತೆ ಅಂದರೆ, ಇದು ಪ್ರೀ ಪ್ರಿಂಟೆಡ್ ಪೂರ್ವ ಮುದ್ರಿತ ಮಾಹಿತಿ ಇರುತ್ತೆ. ಇಲ್ಲಿ ಯಾವುದೇ ರೀತಿಯ ಮಾಹಿತಿಯನ್ನು ಬರೆಯೋದಕ್ಕೆ ಅವಕಾಶ ಇರೋದಿಲ್ಲ. ಇಲ್ಲಿ BLO ಹೆಸರು ಮತ್ತು ಅವರ ಕಾಂಟ್ಯಾಕ್ಟ್ ನಂಬರ್ನ ಇಲ್ಲಿ ಪ್ರಿಂಟ್ ಆಗಿರುವಂಥದ್ದು, ಹಾಗೆ ಮತದಾರರ ಹೆಸರು, ಮತದಾರರ ಎಪಿಕ್ ನಂಬರ್, ಅವರ ವಿಳಾಸ ಹಾಗೂ ಜಿಲ್ಲೆ, ರಾಜ್ಯದ ಒಂದು ಮಾಹಿತಿ ಈ ಭಾಗದಲ್ಲಿ ಇರುವಂಥದ್ದು. ಅದೇ ರೀತಿ ಕ್ರಮ ಸಂಖ್ಯೆ, ಭಾಗದ ಸಂಖ್ಯೆ, ಹೆಸರು, ವಿಧಾನಸಭಾ ಕ್ಷೇತ್ರದ ಹೆಸರು, ಅದರ ಸಂಖ್ಯೆ, ಜಿಲ್ಲೆ ಹಾಗೂ ರಾಜ್ಯದ ಹೆಸರು ಇಲ್ಲಿ ಮುದ್ರಿತವಾಗಿರುತ್ತೆ. ಇದರ ಪಕ್ಕದಲ್ಲೇ ಒಂದು QR ಕೋಡ್ ಇರುತ್ತೆ. ಆ QR ಕೋಡನ್ನು ನೀವು ಸ್ಕ್ಯಾನ್ ಮಾಡಿ ಮೊಬೈಲಲ್ಲಿ ಮಾಹಿತಿಯನ್ನು ಚೆಕ್ ಮಾಡ್ಕೋಬೋದು. ಈ QR ಕೋಡ್ ಪಕ್ಕದಲ್ಲೇ ನಿಮ್ಮ ಪೂರ್ವ ಮುದ್ರಿತ ಒಂದು ಫೋಟೋ ಇರುತ್ತೆ. ಈ ಫೋಟೋ ಕ್ಲಿಯರ್ ಆಗಿಲ್ಲ ಅಂದರೆ ಅಥವಾ ಅಪ್ಡೇಟ್ ಆಗಿಲ್ಲ ಅಂದರೆ ನೀವು ಹೊಸ ಭಾವಚಿತ್ರವನ್ನು, ಕಲರ್ ಫೋಟೋವನ್ನು ಈ ಒಂದು ಭಾಗದಲ್ಲಿ ಲಗತ್ತಿಸಿ ನೀವು ಫೋಟೋವನ್ನು ಅಪ್ಡೇಟ್ ಮಾಡ್ಕೋಬೋದು. ಸೊ ಇದು ಪಾರ್ಟ್ A ಯಲ್ಲಿರುವಂಥ ಒಂದು ಪೂರ್ವ ಮುದ್ರಿತ ಮಾಹಿತಿಯಾಗಿರುತ್ತೆ. ಇದು ಪಾರ್ಟ್ B ಅಂದರೆ ಇದು ಸೆಲ್ಫ್ ಮ್ಯಾಪಿಂಗ್ ಅಂತ. ಅಂದರೆ 2002ರ ಒಂದು ಮತದಾರರ ಪಟ್ಟಿಯಲ್ಲಿ ಇರುವಂಥ ಒಂದು ಮಾಹಿತಿ. ಇದು ಎಲ್ಲಿ ಸಿಗುತ್ತೆ, ಇದು ಹೇಗಿರುತ್ತೆ ಅಂದರೆ, ಇದು CO ಕರ್ನಾಟಕ ಸರ್ವಿಸ್ ಪೋರ್ಟಲ್ನಲ್ಲಿ ನಿಮಗೆ ಈ ಮಾಹಿತಿಯನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಇದನ್ನು ಫಿಲ್ ಮಾಡಬೇಕಾಗುತ್ತೆ. ಸೊ ಅದು ಹೇಗಿರುತ್ತೆ ಅಂದರೆ, ನಾನೀಗ ತೋರಿಸ್ತೀನಿ ನೋಡಿ. ಇದು 2002ರ ಮತದಾರರ ಪಟ್ಟಿಯಾಗಿರುತ್ತೆ. ಇಲ್ಲಿ ರಾಜ್ಯದ ಕೋಡ್ ಮತ್ತು ಹೆಸರು ಇರುತ್ತೆ, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಇರುತ್ತೆ ಮತ್ತು ಹೆಸರಿರುತ್ತೆ, ಹಾಗೆ ಒಂದು ಭಾಗದ ಸಂಖ್ಯೆ ಇಲ್ಲಿರುತ್ತೆ, ಮೆನ್ಷನ್ ಆಗಿರುತ್ತೆ, ಹಾಗೆ ಕ್ರಮ ಸಂಖ್ಯೆ ಹಾಗೂ ಮತದಾರರ ಒಂದು ಹೆಸರು ಹಾಗೂ ಸಂಬಂಧಿ ಹೆಸರು, ಮತದಾರರ ಸಂಬಂಧಿಗೆ ಇರುವಂಥ ಸಂಬಂಧ ಏನು ಇಲ್ಲಿ ನಮೂದಾಗಿರುತ್ತೆ, ಹಾಗೆ ಅವರ ಒಂದು ಎಪಿಕ್ ನಂಬರ್ ಇಲ್ಲಿ ಮೆನ್ಷನ್ ಆಗಿರುವಂಥದ್ದು. ಸೊ ಈ ಮಾಹಿತಿಯನ್ನು ಒಂದು ಸೆಲ್ಫ್ ಮ್ಯಾಪಿಂಗಲ್ಲಿ ತುಂಬಬೇಕಾಗುತ್ತೆ. ಉದಾಹರಣೆಗೆ ಮೂರ್ತಿ ಅವರು 2002ರ ಮತದಾರರ ಪಟ್ಟಿಯಲ್ಲಿ ನಮೂದಾಗಿರುತ್ತೆ, ಅವರ ಹೆಸರಿರುತ್ತೆ, ಅದರಿಂದ ಈ ಒಂದು ಸೆಲ್ಫ್ ಮ್ಯಾಪಿಂಗಿನ ಮಾಹಿತಿಯನ್ನು ಇಲ್ಲಿ ಫಿಲ್ ಮಾಡಿದ್ದೀವಿ. ಹೀಗೆ ಮತದಾರರ ಹೆಸರು, ಮೂರ್ತಿ, ಅವರ ಒಂದು ಎಪಿಕ್ ನಂಬರ್, 2002ರ ಒಂದು ಮತದಾರ ಪಟ್ಟಿಯಲ್ಲಿ ಅವರ ಒಂದು ಎಪಿಕ್ ನಂಬರ್ ಏನಿರುತ್ತೆ ಅದನ್ನು ಇಲ್ಲಿ ಬರೆದಿರುವಂಥದ್ದು. ಹಾಗೆ ಅವರು ಯಾರಿಗೆ ಮ್ಯಾಪಿಂಗ್ ಆಗಿರ್ತಾರೆ ಅಂದರೆ, ಅವರು ತಂದೆಗಾಗಿದ್ರೆ ತಂದೆಯ ಹೆಸರನ್ನು, ತಾಯಿಗಾಗಿದೆ ತಾಯಿ ಹೆಸರನ್ನು ಬೇಕಾಗುತ್ತೆ. ಹಾಗೆ ಈ ಮೂರ್ತಿಗಿರುವಂಥ ಸಂಬಂಧ ಏನು, ಇಲ್ಲಿ ಬರೆದಿರುವಂಥ ಹೆಸರು, ಇವರಿಗೆ ಏನು ಸಂಬಂಧ, ಇವ್ರಿಗೂ ಇರುವಂಥ ಸಂಬಂಧ ಏನು ಅಂತ ಈ ಒಂದು ಸಂಬಂಧದ ಕಾಲಂನಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ಮೂರ್ತಿ ಅವರ ತಂದೆಯ
ಹೆಸರನ್ನು ಬರೆದಿರೋದ್ರಿಂದ ಒಂದು ತಂದೆ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಅವರ ತಾಯಿಯ ಹೆಸರನ್ನು ಇಲ್ಲಿ ಬರೆದಿದ್ರೆ ತಾಯಿ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ಜಿಲ್ಲೆ ಹೆಸರು, ರಾಜ್ಯದ ಹೆಸರು ಕರ್ನಾಟಕ ಅಂತ ಇಲ್ಲಿ ಬರೀಬೇಕು. ವಿಧಾನಸಭಾ ಕ್ಷೇತ್ರದ ಹೆಸರು ಇಲ್ಲಿ ನೀವು ಬರೀಬೇಕಾಗುತ್ತೆ. ಹಾಗೆ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಹೆಸರನ್ನ ಇಲ್ಲಿ ನಮೂದಿಸಬೇಕು. ಹಾಗೆ ಭಾಗದ ಸಂಖ್ಯೆ ಹಾಗೂ ಕ್ರಮ ಸಂಖ್ಯೆಯನ್ನು ಇಲ್ಲಿ ಬರೀಬೇಕಾಗುತ್ತೆ. ಇದು 2007ರ ಮತದಾರ ಪಟ್ಟಿಯಲ್ಲಿ ಇರುವಂತ ಮಾಹಿತಿಯನ್ನ ಈ ಸೆಲ್ಫ್ ಮ್ಯಾಪಿಂಗ್ ಭಾಗದಲ್ಲಿ ಪಾರ್ಟ್ ಬಿ ಯಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಅದರೊಟ್ಟಿಗೆ ಈ ಒಂದು ಕಡ್ಡಾಯ ಒಂದು ಅಂಕಣದಲ್ಲಿ ಈ ಮಾಹಿತಿಯನ್ನ ಫಿಲ್ ಮಾಡಬೇಕಾಗುತ್ತೆ. ಜನ್ಮ ದಿನಾಂಕ, ಇದು SLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನಿರುತ್ತೆ ಆ ಒಂದು ಮಾಹಿತಿಯನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಅಥವಾ ಆಧಾರ್ ಕಾರ್ಡ್ ಅಥವಾ ವೋಟರ್ ID ಯಲ್ಲಿ ಏನಿರುವಂತ ಮಾಹಿತಿಯನ್ನ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಹಾಗೆ ಆಧಾರ್ ಕಾರ್ಡ್ ನಂಬರ್ ಇದು ಐಚ್ಛಿಕವಾಗಿರುತ್ತೆ, ಬರೆದ್ರೆ ಬರಿಬಹುದು, ಇಲ್ಲ ಅಂದ್ರೆ ಇಲ್ಲ. ಅದರಿಂದ ನೀವಿಲ್ಲಿ ಆಧಾರ್ ಕಾರ್ಡ್ನ ಮೆನ್ಷನ್ ಮಾಡಿದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲ. ಇಲ್ಲಿ ಮೊಬೈಲ್ ಸಂಖ್ಯೆ, ಇಲ್ಲಿ ಮೂರ್ತಿಯವರ ಒಂದು ಪ್ರಸ್ತುತ ಮೊಬೈಲ್ ಸಂಖ್ಯೆಯನ್ನ ಇಲ್ಲಿ ನಮೂದಿಸಬೇಕು. ಹಾಗೆ ಮೂರ್ತಿಯವರ ತಂದೆಯ ಹೆಸರನ್ನ ಇಲ್ಲಿ ನಮೂದಿಸಬೇಕಾಗುತ್ತೆ. ಹಾಗೆ ಅವರ ಒಂದು ತಂದೆಯವರ ಒಂದು ರೀಸೆಂಟ್ ಎಪಿಕ್ ನಂಬರ್ನ ಇಲ್ಲಿ ಬರೀಬೇಕಾಗುತ್ತೆ. ಅವರ ತಾಯಿ ಹೆಸರು, ಮೂರ್ತಿಯವರ ತಾಯಿ ಹೆಸರನ್ನ ಇಲ್ಲಿ ನಮೂದಿಸಿ ಅವರ ಎಪಿಕ್ ನಂಬರ್ನ ಕೂಡ ಇಲ್ಲಿ ಬರೀಬೇಕಾಗುತ್ತೆ, ರೀಸೆಂಟ್ ಎಪಿಕ್ ನಂಬರ್. ಹಾಗೆ ಅವರ ಮೂರ್ತಿಯವರ ಒಂದು ಸಂಗಾತಿ ಹೆಸರನ್ನ ಇಲ್ಲಿ ಬರೆದು ಅವರ ಒಂದು ರೀಸೆಂಟ್ ಎಪಿಕ್ ನಂಬರ್ನ ಇಲ್ಲಿ ನಮೂದಿಸಬೇಕಾಗುತ್ತೆ. ಈ ಎಪಿಕ್ ನಂಬರ್ ಕಡ್ಡಾಯವಾಗಿರುವುದಿಲ್ಲ, ಲಭ್ಯವಿದ್ದರೆ ಇಲ್ಲಿ ಬರಿಬಹುದು, ಇಲ್ಲಾಂದ್ರೆ ಈ 3 ಕಾಲಮನ್ನ ಖಾಲಿ ಬಿಡ್ಬೋದು. ತದನಂತರ ಈ ಒಂದು 3 ಸೂಚನೆಗಳನ್ನ ಓದಿ ಸಹಿಯನ್ನ ಮಾಡಬೇಕಾಗುತ್ತೆ, ಅಥವಾ ಎಡಗೆ ಹೆಬ್ಬೆರಳನ್ನ ಒಂದು ಗುರುತನ್ನ ಹಾಕಬೇಕಾಗುತ್ತೆ. ಇಲ್ಲಿ BLO ಸಹಿಯನ್ನ ಪಡೆದು ಒಂದು ಎನ್ಯುಮರೇಷನ್ ಫಾರ್ಮ್ನ ನಿಮ್ಮ ಜೊತೆಯಲ್ಲಿ ಇರಿಸ್ಕೊಂಡು ಮತ್ತೊಂದು ಎನ್ಯುಮರೇಷನ್ ಫಾರ್ಮನ್ನ BLOಗಳಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಇದು 2002ರ ಮತದಾರ ಪಟ್ಟಿಯಲ್ಲಿ ಇರುವಂತ ಮಾಹಿತಿಯಾಗಿರುತ್ತೆ. ಇದು ಸೆಲ್ಫ್ ಮ್ಯಾಪಿಂಗ್. ಈಗ 2002ರ ಮತದಾರ ಪಟ್ಟಿಯಲ್ಲಿ ಹೆಸರು ಇಲ್ಲ ಅಂದ್ರೆ ಏನ್ ಮಾಡಬೇಕು, ಆಗ ನಾವು ಯಾವ ಭಾಗವನ್ನ ಫಿಲ್ ಮಾಡಬೇಕು ಅಂತ ನಾವಿಲ್ಲಿ ನೋಡೋಣ. ಇದು 2002ರ ಮತದಾರ ಪಟ್ಟಿಯಲ್ಲಿ ಮತದಾರರ ಹೆಸರು ಇಲ್ಲ ಅಂದ್ರೆ ನಾವು ಈ ಭಾಗವನ್ನ ಫಿಲ್ ಮಾಡಬೇಕಾಗುತ್ತೆ. ಇದನ್ನ ಪಾರ್ಟ್ ಸಿ ಅಂತ ನಾವು ಕರಿತೀವಿ. ಪಾರ್ಟ್ ಎ, ಇದು ಪಾರ್ಟ್ ಬಿ, ಇದು ಪಾರ್ಟ್ ಸಿ ಆಗಿರುತ್ತೆ. ಇಲ್ಲಿ ಆಕಾಶ್ ನೋಡಿ, ಇಲ್ಲಿ ಮತದಾರ ಹೆಸರು ಆಕಾಶ್ ಆಗಿರುತ್ತೆ. ಅವರ ಒಂದು ಹೆಸರು 2002ರ ಮತದಾರರ ಪಟ್ಟಿಯಲ್ಲಿ ಇರೋದಿಲ್ಲ. ಆದರೆ ಅವರ ತಂದೆ, ತಾಯಿ, ಅಜ್ಜ, ಅಜ್ಜಿಯ ಹೆಸರು 2002ರ ಮತದಾರ ಪಟ್ಟಿಯಲ್ಲಿದ್ರೆ ಈ ಭಾಗವನ್ನ ಫಿಲ್ ಮಾಡಬೇಕಾಗುತ್ತೆ. ಇದನ್ನ ಪ್ರೋಜನಿ ಮ್ಯಾಪಿಂಗ್ ಅಂತ ಕರಿತೀವಿ. ಅಂದ್ರೆ ಆಕಾಶ್ ಅವರ ಪ್ರೋಜನಿ, ಅವರ ತಂದೆ ಇರ್ಬೋದು, ತಾಯಿ ಇರ್ಬೋದು, ಅಜ್ಜ ಇರ್ಬೋದು, ಅಜ್ಜಿ ಇರ್ಬೋದು. ಸೊ ಇಲ್ಲಿ ನಾನು ಆಕಾಶ್ ಅವರ ತಂದೆಯ ಹೆಸರನ್ನು ಬರೆದಿದ್ದೇನೆ, ಯಾಕಂದ್ರೆ ಅವರು 2002ರ ಮತದಾರ ಪಟ್ಟಿಯಲ್ಲಿ ಇರೋದ್ರಿಂದ ಅವರ ತಂದೆಯ ಹೆಸರನ್ನು ಬರೆದಿದ್ದೇನೆ. ಹಾಗೆ ಅವರ ಒಂದು ಎಪಿಕ್ ನಂಬರ್ನ ಈ ಕಡೆ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಹಾಗೆ ಮೂರ್ತಿ ಅವರ ತಂದೆಯ ಹೆಸರನ್ನ ಇಲ್ಲಿ ಬರೆದಿದ್ದೀನಿ. ಇಲ್ಲಿ ಮೂರ್ತಿ ಅವರು ಅವರ ತಂದೆಗೆ ಮ್ಯಾಪ್ ಆಗೋದ್ರಿಂದ ಅವರ ತಂದೆಯ ಹೆಸರನ್ನ ಬರೆದಿದ್ದೇನೆ. ಅವರ ತಾಯಿಗೆ ಮ್ಯಾಪ್ ಆಗಿದ್ರೆ ತಾಯಿ ಹೆಸರನ್ನ ಬರೀಬೇಕು, ಅಜ್ಜನಿಗೆ ಮ್ಯಾಪ್ ಆಗಿದ್ರೆ ಅಜ್ಜನ ಹೆಸರು ಬರೀಬೇಕು, ಅಜ್ಜಿಗೆ ಮ್ಯಾಪ್ ಆಗಿದ್ರೆ ಅಜ್ಜಿಯ ಹೆಸರನ್ನ ಬರೀಬೇಕಾಗುತ್ತೆ. ಸೊ ಇಲ್ಲಿ ಮೂರ್ತಿಗೂ ಮತ್ತೆ ಸಂಬಂಧಿಗೆ ಇರುವಂತ ಸಂಬಂಧ ಏನು ಅಂತ ಇಲ್ಲಿ ಮೆನ್ಷನ್ ಮಾಡಬೇಕು. ಮೂರ್ತಿ ಅವ್ರ ತಂದೆನೇ ಬರ್ತಿರೋದ್ರಿಂದ ಈ ಸಂಬಂಧದ ಕಾಲಂನಲ್ಲಿ ತಂದೆ ಅಂತ ಬರೀಬೇಕು. ಇನ್ ಕೇಸ್ ಅವ್ರ ತಾಯಿಯ ಹೆಸರನ್ನ ಇಲ್ಲಿ ಬರೆದಿದ್ರೆ ತಾಯಿ ಅಂತ ಇಲ್ಲಿ ಬರೀಬೇಕಾಗುತ್ತೆ. ಹಾಗೆ ಜಿಲ್ಲೆಯ ಹೆಸರು ಹಾಗೂ ರಾಜ್ಯದ ಹೆಸರು ಇಲ್ಲಿ ಮೆನ್ಷನ್ ಮಾಡಬೇಕು. ವಿಧಾನಸಭಾ ಕ್ಷೇತ್ರದ ಹೆಸರನ್ನ ಇಲ್ಲಿ ಬರೀಬೇಕಾಗುತ್ತೆ. ಹಾಗೆ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಹಾಗೆ ಭಾಗದ ಸಂಖ್ಯೆ ಹಾಗೂ ಕ್ರಮ ಸಂಖ್ಯೆ ಇಲ್ಲಿ ಬರೀಬೇಕಾಗುತ್ತೆ. ಈ ಎಲ್ಲ ಮಾಹಿತಿಯು 2002ರ ಒಂದು ಮತದಾರ ಪಟ್ಟಿಯಲ್ಲಿ ಸಿಗುವಂಥದ್ದು. ಅದನ್ನಷ್ಟೇ ಇಲ್ಲಿ ಫಿಲ್ ಮಾಡಬೇಕು. ಯಾವಾಗ ಅಂದ್ರೆ ಮತದಾರರ ಹೆಸರು 2002ರ ಮತದಾರ ಪಟ್ಟಿಯಲ್ಲಿ ಇಲ್ಲ ಅಂದ್ರೆ ಅವರ ಒಂದು ಪ್ರೋಜನಿ ಮ್ಯಾಪಿಂಗ್ನ ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಜೊತೆಗೆ ಈ ಒಂದು ಕಡ್ಡಾಯ ಅಂಕಣವನ್ನ ಫಿಲ್ ಮಾಡಬೇಕಾಗುತ್ತೆ. ಈ ಆಕಾಶ್ ಅವರ ಒಂದು
ಜನ್ಮ ದಿನಾಂಕ SLC ಮಾರ್ಕ್ಸ್ ಕಾರ್ಡ್ಲಿ ಇದ್ದರೆ SLC ಮಾರ್ಕ್ಸ್ ಕಾರ್ಡ್ಲಿದ್ದಂಗೆ ಈ ಜನ್ಮ ದಿನಾಂಕವನ್ನು ಬರೀಬೇಕು, ಅಥವಾ ಆಧಾರ್ ಕಾರ್ಡ್ ಅಥವಾ ವೋಟರ್ ಐ ಡಿ ಇರುವಂಥ ಒಂದು ಜನ್ಮ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಜೊತೆಗೆ ಆಕಾಶ್ ಅವರ ಒಂದು ಆಧಾರ್ ಸಂಖ್ಯೆಯನ್ನು ಇಲ್ಲಿ ಬರೀಬೇಕು. ಇದು ಕೂಡ ಐಚ್ಛಿಕವಾಗಿರುತ್ತೆ, ಬರೆದ್ರೆ ಬರೀಬೋದು, ಇಲ್ಲಾಂದರೆ ಈ ಕಾಲಮನ್ನು ಖಾಲಿ ಬಿಡ್ಬೋದು. ಆಕಾಶ್ ಅವರ ಒಂದು ಪ್ರಸ್ತುತ ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕು. ಹಾಗೆ ಆಕಾಶ್ ಅವರ ತಂದೆಯ ಹೆಸರನ್ನು ಇಲ್ಲಿ ಬರೀಬೇಕು, ಅಥವಾ ಪೋಷಕರ ಹೆಸರನ್ನು ಇಲ್ಲಿ ಬರೀಬೇಕು. ಹಾಗೆ ಅವರ ಒಂದು ರೀಸೆಂಟ್ ಎಪಿಕ್ ನಂಬರನ್ನು ಇಲ್ಲಿ ಬರೀಬೇಕಾಗುತ್ತೆ. ಹಾಗೆ ಅವರ ತಾಯಿಯ ಹೆಸರನ್ನು ಇಲ್ಲಿ ಬರೆದು ಅವರ ತಾಯಿಯ ಒಂದು ರೀಸೆಂಟ್ ಎಪಿಕ್ ನಂಬರ್ನು ಇಲ್ಲಿ ನಮೂದಿಸಬೇಕಾಗುತ್ತೆ. ಹಾಗೆ ಅವರ ಸಂಗಾತಿ ಹೆಸರನ್ನು ಬರೆದು ಅವರ ಸಂಗಾತಿ ಹೆಸರು ರೀಸೆಂಟ್ ಎಪಿಕ್ ನಂಬರ್ನ ಇಲ್ಲಿ ಬರೀಬೇಕಾಗುತ್ತೆ. ಈ ಎಪಿಕ್ ನಂಬರು ಲಭ್ಯವಿಲ್ಲ ಅಂದರೆ ಈ ಕಾಲಮನ್ನು ಕೂಡ ನೀವು ಖಾಲಿ ಬಿಡ್ಬೋದು. ತದನಂತರ ಈ 3 ಕಾಲಮ್ನ ಕಡ್ಡಾಯವಾಗಿ ಓದಬೇಕು. ಓದಿ ನೀವು ಈ ಸಹಿಯನ್ನು ಮಾಡಬೇಕಾಗುತ್ತೆ ಈ ಜಾಗದಲ್ಲಿ, ಅಥವಾ ಎಡಗೈ ಹೆಬ್ಬೆರಳಿನ ಒಂದು ಗುರುತನ್ನು ಹಾಕಿ BLO ಸಹಿಯನ್ನು ಪಡೆದು ಒಂದು ಅರ್ಜಿಯನ್ನು ನಿಮ್ಮ ಬಳಿ ಇರಿಸಿಕೊಂಡು ಮತ್ತೊಂದು ಅರ್ಜಿಯನ್ನು BLOಗೆ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಎಲ್ಲ ಮಾಹಿತಿಯು ನಿಮಗೆ ಉಪಯುಕ್ತ ಆಗಿದೆ ಅಂತ ಭಾವಿಸ್ತಾ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.